ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲ? ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕೇಂದ್ರ ಸರ್ಕಾರಿ ಹುದ್ದೆಗಳಿಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮೂಲಕವಾಗಿ ಅನೇಕ ಹುದ್ದೆಗಳನ್ನು ಕರೆದಿದ್ದಾರೆ. ಆದರೆ ಆ ಪಠ್ಯಕ್ರಮ ನಮಗೆ ಇಂಗ್ಲೀಷ್ನಲ್ಲಿದೆ. ಆ ಪಠ್ಯಕ್ರಮ ಇಂಗ್ಲೀಷ್ನಲ್ಲಿರೋದ್ರಿಂದ ನಾವು ಕನ್ನಡದವರಾಗಿ ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ, ಅದನ್ನು ಅರ್ಥ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಬರೆಯುವಲ್ಲಿ ಸ್ವಲ್ಪ ಹಿಂದೇಟು ಹಾಕ್ತೀವಿ, ವಿಫಲರಾಗ್ತೀವಿ. ಅದಕ್ಕೋಸ್ಕರನೇ ಪ್ರಪ್ರಥಮ ಬಾರಿಗೆ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಕನ್ನಡದ ಮೂಲಕ ಒಂದು ಮಾಹಿತಿಗಳನ್ನು ಕೊಡುವಂತಹ, ಕನ್ನಡದ ಮೂಲಕ ಇಂಗ್ಲೀಷ್ ಮಾಧ್ಯಮದ ಪರೀಕ್ಷೆಯನ್ನು ಅಟೆಂಡ್ ಮಾಡುವಂತಹ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಸಮರ್ಥ ಕನ್ನಡಿಗರು ಸಂಸ್ಥೆ ಹಾಗೂ ಹಿಮಗನ ಪೋಸ್ಟಲ್ ಟ್ರೈನಿಂಗ್ ಅಕಾಡೆಮಿಯ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಮುಖ್ಯವಾಗಿ ನಿಮಗೆ ಆ್ಯಸ್ ಪರ್ ಸಿಲೆಬಸ್ಸು ಈ ಕೇವಲ ಒಂದೇ ಪರೀಕ್ಷೆಯ ಒಂದು ಪ್ರಯೋಜನಕ್ಕಾಗಿ ಇದನ್ನು ಮಾಡ್ತಾ ಇಲ್ಲ. ಹಲವಾರು ಪರೀಕ್ಷೆಗಳಿಗೆ ಇದು ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ಕೇಂದ್ರ ಸರ್ಕಾರಿ ಹುದ್ದೆಗಳಿಗೆ ನಿಮಗೆ ಗೊತ್ತಿರೋ ಹಾಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮೂಲಕ ಎರಡು ರೀತಿಯ ಪರೀಕ್ಷೆಗಳನ್ನು ಮಾಡ್ತಾರೆ. ಟೈರ್ 1 ಮತ್ತು ಟೈರ್ 2, ಶ್ರೇಣಿ 1 ಮತ್ತು ಶ್ರೇಣಿ 2. ಅದಾದ ನಂತರ ಸ್ಕಿಲ್ ಟೆಸ್ಟ್ಗಳನ್ನು ಮಾಡ್ತಾರೆ. ಆ ಸ್ಕಿಲ್ ಟೆಸ್ಟ್ ಆದ ನಂತರ ನಿಮಗೆ ಅಪಾಯಿಂಟ್ಮೆಂಟನ್ನು ಕೊಡುವಂಥ ಒಂದು ಪ್ರಯತ್ನ. ಟೈರ್ 1ನಲ್ಲಿ ನಿಮಗೆ ಎಷ್ಟು ಒಟ್ಟು 4 ವಿಭಾಗಗಳಿರುತ್ತೆ. 100 ಅಂಕಗಳ 100 ಪ್ರಶ್ನೆಗಳು, 4 ಅಂಕಗಳಿರ್ತವೆ. ಒಂದು ಅರ್ಥಮೆಟಿಕ್ ಅಂಕಗಣಿತಕ್ಕೆ ಸಂಬಂಧಪಟ್ಟಂತಹ 25 ಪ್ರಶ್ನೆಗಳು, ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತಹ 25 ಅಂಕಗಳು, ತಾರ್ಕಿಕ ಮನೋಭಾವ ವರ್ಬಲ್ ಮತ್ತು ರೀಸನಿಂಗಿಗೆ ಸಂಬಂಧಪಟ್ಟಂತಹ 25 ಅಂಕಗಳು, ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತಹ 25 ಅಂಕಗಳು ಇಲ್ಲಿ ಇರ್ತವೆ. ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಎಲ್ಲ ಬೇಸಿಕ್ ಗ್ರಾಮರ್ ಏನಿದೆ ಅದನ್ನೆಲ್ಲವನ್ನು ನೀವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಈಗ ಯಾವುದೋ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಆ ಮಧ್ಯದಲ್ಲಿ ಖಾಲಿ ಬಿಟ್ಟಿರ್ತಾರೆ, ಅಲ್ಲಿ ಏನನ್ನು ತುಂಬಿಸ್ಬೇಕು. 4 ಪದ ಕೊಟ್ಟಿರ್ತಾರೆ, 4 ಪದದಲ್ಲಿ ಒಂದು ಪದವನ್ನು ತುಂಬಿಸ್ಬೇಕು. ಅಂದರೆ ಆ ಸೆಂಟೆನ್ಸ್ಗೆ ಅರ್ಥ ಬರುವ ರೀತಿಯಲ್ಲಿ ಆ ಪದವನ್ನು ತುಂಬಿಸ್ಬೇಕು. 4 ಪದಗಳು ಒಂದೇ ಥರ ಇರ್ತವೆ, ಆದರೆ ಆ ಸೆಂಟೆನ್ಸ್ಗೆ ಆ ಪದವನ್ನು ಹಾಕಿದಾಗ ಮಾತ್ರ ಆ ಸೆಂಟೆನ್ಸು ಪರಿಪೂರ್ಣ ಆಗುತ್ತೆ. ಜೊತೆಗೆ ಸಾಮಾನ್ಯವಾಗಿ ಮಾಡುವ ತಪ್ಪುಗಳು, ಕಾಮನ್ ಎರರ್ಸ್ ಇನ್ ಇಂಗ್ಲೀಷು, ಯಾವ್ಯಾವ ರೀತಿಯ ತಪ್ಪುಗಳನ್ನು ನಾವು ಮಾಡ್ತೀವಿ, ಫ್ಲೂರಲ್ ಫಾರ್ಮು ಅಥವಾ ವರ್ಬ್ ಫಾರ್ಮ್, ಬೇರೆ ಬೇರೆ ರೀತಿಯಲ್ಲಿ ತಪ್ಪುಗಳು ಆಗ್ತವೆ. ಅಲ್ಲಿ ಯಾವ ರೀತಿಯ ತಪ್ಪುಗಳನ್ನು ನಾವು ತಿದ್ದುಕೊಳ್ಬೇಕಾದಂತಹ ಪರಿಸ್ಥಿತಿ. ಸಮಾನಾರ್ಥಕ ಪದಗಳನ್ನು ಕೇಳ್ತಾರೆ, ವಿರುದ್ಧಾರ್ಥಕ ಪದಗಳನ್ನು ಕೇಳ್ತಾರೆ, ನೇರ ನುಡಿ, ಪರೋಕ್ಷ ನುಡಿ, ಪ್ರತ್ಯಕ್ಷ ನುಡಿ, ಪರೋಕ್ಷ ನುಡಿ, ಓಕೆ, ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚು, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಓಕೆ, ನಾಮಪದ ಇಲ್ಲಿ ಅಬ್ಜೆಕ್ಟಿಂದ ಮಾಡುವಂಥದ್ದು. ರಾಮ ಹಣ್ಣನ್ನು ತಿಂದನು, ಹಣ್ಣು ರಾಮನಿಂದ ತಿಂದಲ್ಪಟ್ಟಿತು, ಈ ರೀತಿಯ ಪದಗಳು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸು. ಮತ್ತು ಪ್ಯಾರಾಗ್ರಾಫನ್ನು ಕೊಟ್ಟು ಅಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳುವಂಥದ್ದು. ಈ ರೀತಿಯ ಒಂದಷ್ಟು 25 ಅಂಕಗಳಿಗೆ ಸರಿ ಹೊಂದುತ್ತೆ. ಈ ನಿಟ್ಟಿನಲ್ಲಿ ಇಂಗ್ಲೀಷ್ ಗ್ರಾಮರ್ನ ನಾವು ಬೇಸಿಕ್ಕಾಗಿ ನಾವು ನೋಡ್ತಾ ಹೋಗೋಣ. ಇವತ್ತು ಇಂಗ್ಲೀಷ್ ಗ್ರಾಮರ್ನಲ್ಲಿ ಮುಖ್ಯವಾಗಿ ಯಾವುದು, ಇಂಗ್ಲೀಷ್ ಗ್ರಾಮರ್ನಲ್ಲಿ ಪ್ರಿಪೋಸಿಷನ್ ಬಗ್ಗೆ ನಾವು ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಏನು ಪ್ರಿಪೋಸಿಷನ್ ಅಂದರೆ ಏನು? ಪ್ರಿಪೋಸಿಷನ್ ಅಂದರೆ ಒಂದು ನಾಮಪದ ಅಥವಾ ಸರ್ವನಾಮ ಅಂತ ಏನು ಕರಿತೀವಿ, ಪ್ರೊನೌನ್ ಅಂತ ಏನು ಕರಿತೀವಿ, ನೌನ್ ಅಥವಾ ಪ್ರೊನೌನ್ನ ಹಿಂಭಾಗದಲ್ಲಿ ಒಂದು ಬಳಸುವಂತಹ ಒಂದು ಶಾರ್ಟ್ ಪದ, ಓಕೆ, ಸಣ್ಣ ಪದಗಳು, ಟು ಶೋ ಇಟ್ಸ್ ರಿಲೇಷನ್ ವಿತ್ ಸಮ್ ಅದರ್ ವರ್ಡ್ ಇನ್ ದ ಸೆಂಟೆನ್ಸ್, ಓಕೆ. ಆ ಪದ ಆ ನಾಮಪದದ ಒಟ್ಟಿಗಿನ ರಿಲೇಷನ್ನ ಅದು ತೋರಿಸುತ್ತೆ. ಆ ನಾಮಪದದ ಒಟ್ಟಿಗಿನ ರಿಲೇಷನ್ನ ಅದು ತೋರಿಸುತ್ತೆ. ಅದು ಟ್ರಾನ್ಸ್ಪೋರ್ಟೇಷನಲ್ಲಿ ಆಗಿರ್ಬೋದು, ಲೊಕೇಶನಲ್ಲಿ ಆಗಿರ್ಬೋದು, ಟೈಮಲ್ಲಿ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆ, ಓಕೆ, ಒಂದು ಸಣ್ಣ ಪದ ನೌನ್ ಅಥವಾ ಪ್ರೊನೌನ್ನ ಹಿಂಭಾಗದಲ್ಲಿ ಬರುತ್ತೆ, ಓಕೆ, ಬಿಫೋರ್ ಎ ನೌನ್ ಆರ್ ಪ್ರೊನೌನ್ ಟು ಶೋ ಇಟ್ಸ್ ರಿಲೇಷನ್ ವಿತ್ ಸಮ್ ಅದರ್ ವರ್ಡ್ ಇನ್ ದಿ ಸೆಂಟೆನ್ಸ್. ಒಂದಷ್ಟು ಪದಗಳನ್ನು ನಾವು ಈಗ ನೋಡೋಣ ಸುಮ್ಮನೆ. ಹಿ ವರ್ಕ್ಸ್ ಹಾರ್ಡ್ ಇನ್ ದಿ ಹೋಪ್ ಆಫ್ ಸ್ಟ್ಯಾಂಡಿಂಗ್ ಫಸ್ಟ್, ಓಕೆ. ಇಲ್ಲಿ ನೋಡಿ, ಇನ್ ದಿ ಹೋಪ್ ಆಫ್ ಏನು ಬರುತ್ತೆ ಇಲ್ಲಿ, ಇನ್ನು ಬಂತು. ವಿ ಮೆಟ್ ಅಟ್ ನೈಟ್, ಯಾವಾಗ, ಅಟ್ ನೈಟ್. ದಿ ಬುಕ್ ಈಸ್ ಆನ್ ದಿ ಟೇಬಲ್, ಎಲ್ಲಿ, ಆನ್ ದಿ ಟೇಬಲ್, ಬುಕ್ ಈಸ್ ಆನ್ ದಿ ಟೇಬಲ್. ವಿ ಸ್ಟೇ ಅಟ್ ಹೋಮ್, ಎಲ್ಲಿ, ಅಟ್ ಹೋಮ್, ವಿ ಸ್ಟೇ ಅಟ್ ಹೋಮ್ ಡ್ಯೂರಿಂಗ್ ದಿ ಹಾಲಿಡೇಸ್. ಐ ವಿಲ್ ಬಿ ದೇರ್ ಬೈ 10 o'clock, ಎಲ್ಲಿ, ಎಷ್ಟು ಗಂಟೆ ಒಳಗಡೆ, ಬೈ 10 o'clock, ಓಕೆ.
ಇಟ್ ಹ್ಯಾಸ್ ರೈನ್ಡ್ ಫಾರ್ 3 hours. ರೈನ್ಡ್ ಫಾರ್ ರೈನ್ಡ್ ಫಾರ್ 3 hours. He pointed to the tree. ಪಾಯಿಂಟೆಡ್ ಟು ದಿ ಟ್ರೀ. ನೋಡಿ ಇಲ್ಲಿ ಅಟ್ ಆಗಿರ್ಬೋದು, ಬೈ ಆಗಿರ್ಬೋದು, ಟು ಆಗಿರ್ಬೋದು, ಇನ್ ಆಗಿರ್ಬೋದು, ಫಾರ್ ಆಗಿರ್ಬೋದು, ಆನ್ ಆಗಿರ್ಬೋದು. ಇವುಗಳನ್ನು ಏನಂತ ಕರಿತೀವಿ ನಾವು? ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರಿಪೋಸಿಷನ್ಸ್. ಅರ್ಥ ಆಯ್ತಲ್ಲ? ಈಗ ನೋಡಿ, ನಾವು ಇಂಗ್ಲೀಷ್ ಗ್ರಾಮರ್ನ ನಾವು ಪೂರ್ತಿಯಾಗಿ ತಿಳಿದುಕೊಳ್ಳೋದಕ್ಕಿಂತ ಕೆಲವು ಶಾರ್ಟ್ಕಟ್ಗಳು ವೆರಿ ಇಂಪಾರ್ಟೆಂಟು. ಆ ಶಾರ್ಟ್ಕಟ್ಗಳನ್ನು ತಿಳ್ಕೊಂಬಿಟ್ರೆ 80% ನಮಗೆ ಅಕ್ಯುರೇಟ್ ಆದ ಆನ್ಸರ್ಗಳು ನಮಗೆ ಸಿಗೋದಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ಅಂಥ ಶಾರ್ಟ್ಕಟ್ಗಳ ಕಡೆಗೆ ಈಗ ನಾವು ಗಮನ ಹರಿಸೋಣ. ಓಕೆ, ಇಲ್ಲಿ ಮುಖ್ಯವಾಗಿ ನಾವು ಎಷ್ಟೇ ತಿಳ್ಕೊಂಡ್ರೂ ಕೂಡ ಮುಖ್ಯವಾಗಿ ಬರುವಂಥದ್ದು ಯಾವುದು ನೋಡಿ? ಮುಖ್ಯವಾಗಿ ಅಟ್ಟು, ಆನು, ಇನ್ನು, ಬೈ, ಈ 4 ಪ್ರಿಪೋಸಿಷನ್ಸ್ಗಳನ್ನು ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಅನ್ನೋದನ್ನು ತಿಳ್ಕೊಂಬಿಟ್ರೆ ಇಡೀ ಎಂಟೈರ್ ಪ್ರಿಪೋಸಿಷನ್ಸ್ ಒಳ್ಳೆ ನಾವು ತಿಳ್ಕೊಬೋದು. ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟು. ಇದು ಸುಮಾರು ಪದಗಳು ಇದರಲ್ಲಿ ನಿಮಗೆ ಬಂದುಬಿಡ್ತವೆ. ಓಕೆ, ಮೊದಲನೇದಾಗಿ ಟ್ರಾನ್ಸ್ಪೋರ್ಟೇಷನ್ಗೆ ಹೋಗೋಣ. ಟ್ರಾನ್ಸ್ಪೋರ್ಟೇಷನಲ್ಲಿ ಅಟ್ ಅನ್ನೋಂಥದ್ದು ಯಾವುದೇ ಕೆಲಸವನ್ನು ನಿರ್ವಹಿಸೋದಿಲ್ಲ. ಟ್ರಾನ್ಸ್ಪೋರ್ಟೇಷನಲ್ಲಿ ಅಟ್ ಅನ್ನೋಂಥದ್ದು ಯಾವುದೇ ಕೆಲಸವನ್ನು ನಿರ್ವಹಿಸೋದಿಲ್ಲ. ಆದರೆ ಆನ್ ಅಂತ ಬಂದಂಥ ಸಂದರ್ಭದಲ್ಲಿ ತುಂಬ ದೊಡ್ಡದಾಗಿರುವಂತಹ ಸಂಪರ್ಕ ಸಾಧನಗಳು, ಅಂದರೆ ಸಾರಿಗೆ ಸಾಧನಗಳು ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಆನನ್ನು ಬಳಸ್ತೀವಿ. ಆನ್ ಟ್ರೈನ್, ಆನ್ ಬಸ್, ಆನ್ ಪ್ಲೇನ್, ಆನ್ ಬೋಟ್ ಅಂತ ನಾವು ಕರಿತೀವಿ. ಆನ್ ಬೋಟ್ ಅನ್ಬೇಕಾದ್ರೆ ಇಲ್ಲಿ ಬೋಟು ಒಂದೊಂದು ಸಂದರ್ಭದಲ್ಲಿ ಒಬ್ಬರು ಕೂಡ ನಡೆಸ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಇನ್ ಅನ್ನೋ ಪದನ ಬಳಸ್ತೀವಿ. ಇದು ಎಕ್ಸೆಪ್ಷನಲ್, ಬೋಟ್ಗೆ ಮಾತ್ರ ಎಕ್ಸೆಪ್ಷನಲು. ಆದರೆ ಟ್ರೈನು, ಬಸ್ಸು, ಪ್ಲೇನು ಇವೆಲ್ಲ ನಾವು ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಸ್ವಂತಕ್ಕೆ ತೊಗೊಳಕ್ಕಾಗಲ್ಲ. ಟ್ರಾನ್ಸ್ಪೋರ್ಟ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು. ಹಾಗಾಗಿ ಇವು ಬಂದಾಗ ನಾವು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಆನ್ ಟ್ರೈನ್, ಆನ್ ಬಸ್, ಆನ್ ಪ್ಲೇನ್. ಓಕೆ, ಬೋಟ್ಗೆ ಸಂದರ್ಭದಲ್ಲಿ ಆನ್ ಬೋಟು ಆಗುತ್ತೆ, ಇನ್ ಬೋಟು ಆಗುತ್ತೆ. ಯಾವಾಗ ಹೆಚ್ಚು ಜನ ಇದ್ದಾಗ ಆನ್ ಬೋಟ್ ಆಗುತ್ತೆ, ಕಡಿಮೆ ಒಬ್ಬರು ಇಬ್ಬರು ಇದ್ದಾಗ ಇನ್ ಬೋಟ್ ಆಗುತ್ತೆ. ಆದರೆ ನೋಡಿ, ಇಲ್ಲಿ ಎಕ್ಸೆಪ್ಷನ್ ಏನಂದರೆ ಬೈಸಿಕಲ್ಗೆ ಒಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಏನು ಬೈಸಿಕಲ್ಲು? ಸಾಮಾನ್ಯವಾಗಿ ಆನ್ ಬೈಸಿಕಲ್ ಅಂತ ಕರಿತೀವಿ ನಾವು. ಬೈಸಿಕಲ್ ಮೇಲೆ. ಓಕೆ, ಬೈಸಿಕಲ್ಲು ಕೂಡ ಇಂಡಿವಿಜುವಲ್ಲೇ, ಆದರೆ ಅದನ್ನು ಕೊಂಡ್ಕೋಬೋದು. ಆದರೂ ಕೂಡ ನಾವು ಇಲ್ಲಿ ಆನನ್ನು ಬಳಸ್ತೀವಿ. ಬೈಸಿಕಲ್ ಬಂದಾಗ ಅದರ ಹಿಂದೆ ಆನನ್ನು ಬಳಸ್ತೀವಿ. ಇವೆರಡು ಎಕ್ಸೆಪ್ಷನ್ನು. ಇನ್ನು ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂತೆ ಇನ್ನನ್ನು ಯಾವಾಗ ಬಳಸ್ತೀವಿ? ಇನ್ ಆನ್ ಆಯಿತು, ಆನ್ ಅರ್ಥ ಆಯ್ತಲ್ಲ ಈಗ? ಆನ್ ಟ್ರೈನ್, ಆನ್ ಬಸ್, ಆನ್ ಪ್ಲೇನ್, ಆನ್ ಬೋಟು. ಓಕೆ, ಆದರೆ ಬೋಟು ಒಬ್ಬರು ಅಥವಾ ಇಬ್ಬರು ಇದ್ದಾಗ ಇನ್ ಬೋಟು. ಜೊತೆಗೆ ಬೈಸಿಕಲ್ ಇದ್ದಂಥ ಸಂದರ್ಭದಲ್ಲಿ, ಸೈಕಲ್ ಬಂದಂಥ ಇದ್ಮೇಲೆ ಆನ್ ಸೈಕಲ್, ಆನ್ ಬೈಸಿಕಲ್ಲು. ಓಕೆ, ಇನ್ನನ್ನು ಯಾವಾಗ ಬಳಸ್ತೀವಿ? ಇನ್ನನ್ನು ನಾವು ಸ್ವಂತ ವಾಹನಗಳನ್ನು ಖರೀದಿಸ್ಬೋದು ಅಥವಾ ಸ್ವಂತ ವಾಹನದಲ್ಲಿ ಹೋಗ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಇನ್ನನ್ನು ಬಳಸ್ತೀವಿ. ಯಾವಾಗ? ಇನ್ ಕಾರ್, ಇನ್ ಟ್ಯಾಕ್ಸಿ, ಇನ್ ಕಾರ್, ಇನ್ ಟ್ಯಾಕ್ಸಿ ಅಂತ ಕರಿತೀವಿ. ಇಲ್ಲಿ ಇನ್ ಕಾರ್ ಅಂತ ಹೇಳಿದಾಗ ನಮಗೆ ಏನಂತ ಬರುತ್ತೆ? ಕಾರನ್ನು ನಾವು ತೊಗೋಬೋದು. ಟ್ಯಾಕ್ಸಿನ ಖರೀದಿ ಮಾಡೋಕ್ಕಾಗುತ್ತಾ? ಇಲ್ಲ. ಆದರೆ ಆ ಟ್ಯಾಕ್ಸಿನ ಖರೀದಿ ಮಾಡಿರುವಷ್ಟು ಹೊತ್ತು ಅದು ನಮ್ಮದೇ ಆಗಿರುತ್ತೆ. ಓಕೆ, ಅದಕ್ಕೆ ನಾವೇ ಮಾಲೀಕರಾಗಿರ್ತೀವಿ. ನಾವು ಹೇಳ್ದಂಗೆ ಅವರು ಕೇಳಬೇಕಾಗುತ್ತೆ. ಹಾಗಾಗಿ ಇನ್ ಕಾರ್, ಇನ್ ಟ್ಯಾಕ್ಸಿ. ಓಕೆ, ಇದು ಇನ್ ಆಯಿತು. ಇನ್ನು ಬೈ ಯಾವಾಗ ಬಳಸ್ತೀವಿ ಅಂದರೆ ಯಾವ ರೀತಿಯ ಮಾಡಲ್ಪಟ್ಟಿತ್ತು, ಯಾವ ರೀತಿಯಿಂದ ಬಂದೋ, ಯಾವ ರೀತಿಯಿಂದ ಆಯಿತು ಕೆಲಸ ಅನ್ನೋದನ್ನು ನಾವು ಇಲ್ಲಿ ಬೈ ಅಂತ ಮಾಡ್ತೀವಿ. ಬೈ ಕಾರ್, ಎದರಿಂದ ಬಂದೆ? ಕಾರಿಂದ ಬಂದೆ. ಬೈ ಪ್ಲೇನ್, ಬೈ ಟ್ರೈನ್, ಬೈ ಬೋಟ್ ಅಂತ ನಾವು ಬಳಸ್ತೀವಿ. ಓಕೆ, ಅಂದರೆ ಹೇಗೆ ಆಯಿತು ಕೆಲಸ ಅನ್ನೋದನ್ನು ನಾವು ತಿಳಿಸೋದಕ್ಕೆ ಈ ಬೈನ ಇಲ್ಲಿ ಟ್ರಾನ್ಸ್ಪೋರ್ಟೇಷನಲ್ಲಿ ಬಳಸ್ತೀವಿ. ಓಕೆ, ಬೈಗೆ ಸಂಬಂಧಪಟ್ಟಂತೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಬೈ ಈಸ್ ಯೂಸ್ಡ್. ಓಕೆ, ಇದು ಟ್ರಾನ್ಸ್ಪೋರ್ಟೇಷನ್ಗೆ ಆಯಿತು. ಆಮೇಲೆ ನೋಡೋಣ ಅದನ್ನು. ಇನ್ನು ಲೊಕೇಶನ್ಗೆ ಸಂಬಂಧಪಟ್ಟಂತೆ ಅಟ್ಟು, ಲೊಕೇಶನ್, ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಅಟ್ಟು ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ. ಓಕೆ, ಅದು ನ್ಯೂಟ್ರಲ್ಲು. ಆದರೆ ಲೊಕೇಶನ್ಗೆ ಬಂದಂಥ ಸಂದರ್ಭದಲ್ಲಿ ಅಟ್ಟು ತುಂಬ ಪಾತ್ರವನ್ನು ವಹಿಸುತ್ತೆ. ಓಕೆ, ಯಾವಾಗ ಲೊಕೇಶನ್ಗೆ ಬಂದಂಥ ಸಂದರ್ಭದಲ್ಲಿ ಅಟ್ಟು ತುಂಬ ಪಾತ್ರವನ್ನು ವಹಿಸುತ್ತೆ.
ಆನ್ ಅಂತ ಕರಿತೀವಿ. ಯಾವಾಗ ಆನನ್ನು ಯಾವಾಗ ಯೂಸ್ ಮಾಡ್ತೀವಿ? ಲೊಕೇಶನ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸರ್ಫೇಸ್ ಏರಿಯಾ ಟೇಬಲ್ ಮೇಲೆ ಏನೋ ಇದೆ ಅಂತ ಕರಿತೀವಿ, ಆನ್ ದಿ ಟೇಬಲ್ ಅಂತ ಕರಿತೀವಿ. ಅಂದರೆ ಒಂದು ಮೇಲ್ಗಡೆ ಒಂದು ಸರ್ಫೇಸ್ ಇರುತ್ತೆ, ಅಂದರೆ ಚೌಕ ಇರುತ್ತೆ ಅಥವಾ ಆಯ್ತ ಇರುತ್ತೆ, ಅದ್ರ ಮೇಲ್ಗಡೆ ಏನಾದರೂ ಇರಬೇಕು, ಆವಾಗ ಆನನ್ನು ಬಳಸ್ತೀವಿ. ಇನ್ನನ್ನು ಯಾವಾಗ ಬಳಸ್ತೀವಿ? ಆ ಟೇಬಲ್ ಕೆಳಗಡೆ ಏನಾದ್ರು ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಒಂದು ಬಾಕ್ಸ್ ಒಳಗಡೆ, ಓಕೆ, ಯಾವುದಾದ್ರೂ ವಸ್ತುವನ್ನು ಯಾವುದಾದ್ರೂ ಒಳಗಡೆ ನೀವು ಹಾಕಲಿಕ್ಕೆ ಸಾಧ್ಯ ಆಗೋದಾದರೆ ಅದನ್ನು ನಾವು ಇನ್ ಅಂತ ಕರಿತೀವಿ. ಆವಾಗ ನಾವು ಲೊಕೇಶನ್ಗೆ ಸಂಬಂಧಪಟ್ಟಂತೆ ಇನ್, ಓಕೆ, ಇನ್ ದಿ ಬಾಕ್ಸ್, ಓಕೆ, ಆನ್ ದಿ ಟೇಬಲ್, ಇನ್ ದಿ ಬಾಕ್ಸ್, ಅಟ್ ಹುಣಸೂರು, ಅಟ್ ಮೈಸೂರು. ಲೊಕೇಶನ್, ಒಂದು ಪ್ರಿಸ್ಕ್ರೈಬ್ಡ್ ಲೊಕೇಶನ್ ಇದ್ದಂಥ ಸಂದರ್ಭದಲ್ಲಿ ಅಟ್ಟನ್ನು ಬಳಸ್ತೀವಿ. ಯಾವುದಾದ್ರು ವಸ್ತು ಮೇಲೆ ಅಥವಾ ಇದ್ದಂಥ ಸಂದರ್ಭದಲ್ಲಿ ಆನನ್ನು, ಸರ್ಫೇಸ್ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಆನನ್ನು ಬಳಸ್ತೀವಿ. ಇನ್ನಂದರೆ ಯಾವುದಾದ್ರೂ ಬಾಕ್ಸ್ ಒಳಗಡೆ ಇದ್ದಂಥ ಯಾವುದಾದ್ರೂ ಏರಿಯಾ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಇನ್ನನ್ನು ಬಳಸ್ತೀವಿ. ಬೈಯನ್ನು ಯಾವಾಗ ಬಳಸ್ತೀವಿ ಲೊಕೇಶನ್ಗೆ ಸಂದರ್ಭಪಟ್ಟಂತೆ ಅಂತಂದರೆ ಹತ್ತಿರ ಇದ್ದಾಗ, ದೂರ ಇದ್ದಾಗ, ಕ್ಲೋಸ್ ಟು ನಿಯರ್ ಇದ್ದಂಥ ಸಂದರ್ಭದಲ್ಲಿ, ಎರಡಕ್ಕೂ ಸಂದರ್ಭದಲ್ಲಿ ಬೈಯನ್ನು ನಾವು ಬಳಸ್ತೀವಿ. ಲೊಕೇಶನ್ಗೆ ಸಂಬಂಧಪಟ್ಟಂತೆ ಬೈಯನ್ನು ನಾವು ಅವಾಗ ಬಳಸ್ತೀವಿ, ಕ್ಲೋಸ್ ಅಥವಾ ನಿಯರ್ ಇದ್ದಂಥ ಸಂದರ್ಭದಲ್ಲಿ. ಓಕೆ, ಇದು ಲೊಕೇಶನ್ ಆಯಿತು. ಒಂದು ಟ್ರಾನ್ಸ್ಪೋರ್ಟೇಷನು, ಒಂದು ಲೊಕೇಶನು. ಇನ್ನೊಂದು ಟೈಮ್ಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಏನು 9:05 AM ಅವರ್ಸು ಮತ್ತು ಮಿನಿಟ್ಸು ಈ ಥರ ಬಂದಂಥ ಸಂದರ್ಭದಲ್ಲಿ ನಾವು ಟೈಮ್ಗೆ ಅಟ್ಟನ್ನು ಬಳಸ್ತೀವಿ. ಅಟ್ 9:15 AM, ಅಟ್ 9 AM, ಅಟ್ 10 PM, ಈ ಥರದ್ದು ಸ್ಪೆಸಿಫಿಕ್ ಆದಂಥ ಸಂದರ್ಭದಲ್ಲಿ. ಆನನ್ನು ಯಾವಾಗ ಬಳಸ್ತೀವಿ ಅಂದರೆ ಒಂದು ಪ್ರಿಸ್ಕ್ರೈಬ್ಡ್ ಡೇ ಅಂತ ಇರುತ್ತೆ. ಆನ್ ಮಂಡೇ, ಆನ್ ಕ್ರಿಸ್ಮಸ್ ಡೇ ಅಂತ ಬರಬೇಕಲ್ಲಿ. ಓಕೆ, ಏನಂತ ಬರಬೇಕು? ಡೇ ಅಂತ ಬರಬೇಕು. ಅಂಥ ಸಂದರ್ಭದಲ್ಲಿ ನಾವು ಆನ್ ಅಂತ ಬಳಸ್ತೀವಿ. ಓಕೆ, ಆನ್ ಮಂಡೇ, ಆನ್ ಟ್ಯೂಸ್ಡೇ. ಓಕೆ, ಇನ್ನು ಲಾಂಗ್ ಟೈಮ್ ತೊಗೊಳುತ್ತೆ ಅಂದ್ಕೊಳ್ಳಿ. ಲಾಂಗ್ ಟೈಮ್ದು ಯಾವುದು? ಈ ವೀಕ್ಸು, ಮಂತ್ಸು, ಇಯರು. ಓಕೆ, ಅಂಥ ಸಂದರ್ಭದಲ್ಲಿ ಇನ್ 15 ವೀಕ್ಸ್, ಇನ್ 1 ಮಂತ್, ಇನ್ 5 ಇಯರ್ಸ್. ಲಾಂಗ್ ಟೈಮ್ ಡ್ಯೂರೇಷನ್ ಇದ್ದ ಸಂದರ್ಭದಲ್ಲಿ ಇನ್ನನ್ನು ನಾವು ಬಳಸ್ತೀವಿ. ಓಕೆ, ಇನ್ನು ಎಂಡ್ ಟೈಮ್ ಅಂತ ಬಂದಂಥ ಸಂದರ್ಭದಲ್ಲಿ, ಅಂದರೆ ಟೈಮು ಕೊನೆಗೊಳಿಸುವಂಥ ಇದರಲ್ಲಿ ಅದನ್ನು ನಾವು ಬೈಯನ್ನು ಬಳಸ್ತೀವಿ. ಇದು ಟೈಮ್ಗೆ ಸಂಬಂಧಪಟ್ಟಂತೆ. ಅರ್ಥ ಆಯ್ತಲ್ಲ? ಅಟ್ಟು, ಆನು, ಇನ್ನು ಮತ್ತು ಬೈನ ಯಾವ ಸಂದರ್ಭದಲ್ಲಿ ನಾವು ಬಳಸಬೇಕು ಅನ್ನೋಂಥದ್ದು ಇಂಪಾರ್ಟೆಂಟು. ಯಾವ್ಯಾವುದು? ಅಟ್ಟು, ಆನು, ಇನ್ನು, ಬೈ, ಇವು 4 ತಿಳ್ಕೋಬೇಕು. ಇವು ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂತೆ, ಲೊಕೇಶನ್ಗೆ ಸಂಬಂಧಪಟ್ಟಂತೆ, ಟೈಮ್ಗೆ ಸಂಬಂಧಪಟ್ಟಂತೆ ಬಳಸುವಂಥದ್ದು. ಓಕೆ, ಅಟ್ಟನ್ನ ಟ್ರಾನ್ಸ್ಪೋರ್ಟೇಷನ್ಗೆ ಬಳಸಲ್ಲ, ಆದರೆ ಲೊಕೇಶನ್ಗೆ ಬಳಸ್ತೀವಿ. ಟೈಮ್ಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಟೈಮ್ ಇದ್ದಂಥ ಸಂದರ್ಭದಲ್ಲಿ, ಅವರ್ಸು ಪ್ಲಸ್ ಮಿನಿಟ್ಸು ಇದ್ದಂಥ ಸಂದರ್ಭದಲ್ಲಿ ನಾವು ಅಟ್ 9 PM 9 AM ಅಂತ ಇಡ್ತೀವಿ. ಅಟ್ ಹುಣಸೂರು ಅಂತ ಕರಿತೀವಿ ಲೊಕೇಶನ್ಗೆ. ಆನ್ ಬಂದಂಥ ಸಂದರ್ಭದಲ್ಲಿ ಟ್ರಾನ್ಸ್ಪೋರ್ಟೇಷನ್ ತುಂಬ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಅಥವಾ ತುಂಬ ದೊಡ್ಡದಾದಂಥ ಟ್ರಾನ್ಸ್ಪೋರ್ಟ್ ಇದ್ದಂಥ ಸಂದರ್ಭದಲ್ಲಿ ಆನ್ ಟ್ರೈನ್, ಆನ್ ಬಸ್, ಆನ್ ಪ್ಲೇನ್ ಬಳಸ್ತೀವಿ. ಮತ್ತು ಯಾವುದೋ ಒಂದು ಸರ್ಫೇಸ್ ಏರಿಯಾ 4 ಏನೋ ಒಂದು ಚೌಕಾಕಾರದ ಮೇಲ್ಗಡೆ ಇರೋಂಥ ಸಂದರ್ಭದಲ್ಲಿ ಆನನ್ನು ಬಳಸ್ತೀವಿ. ಆನ್ ಟೇಬಲು. ಮತ್ತು ಸ್ಪೆಸಿಫಿಕ್ ಡೇ ಇದ್ದಂಥ ಸಂದರ್ಭದಲ್ಲಿ ಟೈಮ್ಗೆ ಸಂಬಂಧಪಟ್ಟಂತೆ ಆನನ್ನು ಬಳಸ್ತೀವಿ. ಆನ್ ಮಂಡೇ, ಆನ್ ಕ್ರಿಸ್ಮಸ್ ಡೇ, ಈ ಥರ. ಆದರೆ ಆನನ್ನು ಬೋಟ್ಗೂ ಬಳಸ್ತೀವಿ. ಬೋಟನ್ನು ಸಿಂಗಲ್ ಚಲಾಯಿಸಿದ್ರೆ ನಾವು ಇನ್ನನ್ನು ಬಳಸ್ತೀವಿ. ಇದೊಂದು ಎಕ್ಸೆಪ್ಷನ್ನು. ಜೊತೆಗೆ ಬೈಸಿಕಲ್ಗೆ ಸಂಬಂಧಪಟ್ಟಂತೆ ನಾವು ಆನನ್ನು ಬಳಸ್ತೀವಿ. ಬಹುತೇಕ ಸಂದರ್ಭದಲ್ಲಿ ಇದು ಸತ್ಯ ಆಗುತ್ತೆ. ಇನ್ಗೆ ಸಂಬಂಧಪಟ್ಟಂತೆ ಟ್ರಾನ್ಸ್ಪೋರ್ಟೇಷನಲ್ಲಿ ಸ್ವಂತ ವಾಹನಗಳು ಅಥವಾ ನಾವು ಖರೀದಿ ಮಾಡಿ ಓಡಿಸುವಂಥದ್ದು ಇನ್ ಟ್ಯಾಕ್ಸಿ. ಲೊಕೇಶನ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಒಳಗಡೆ ಬಾಕ್ಸ್ ಒಳಗಡೆ ಇರ್ಬೋದು, ಅಥವಾ ಯಾವುದೋ ಒಂದು ಬೀರು ಒಳಗಡೆ ಇರ್ಬೋದು, ಈ ಮನೆ ಒಳಗಡೆ ಇರ್ಬೋದು, ರೂಮ್ ಒಳಗಡೆ ಇರ್ಬೋದು. ಇಂಥ ಸಂದರ್ಭದಲ್ಲಿ ನಾವು ಇನ್ನನ್ನು ಬಳಸ್ತೀವಿ. ಜೊತೆಗೆ ಲಾಂಗ್ ಟೈಮ್ ಡ್ಯೂರೇಷನ್ ಇದ್ದಂಥ ಸಮಯದಲ್ಲಿ ನಾವು ಇನ್ ವೀಕ್ಸ್, ಇನ್ ಮಂತ್ಸ್, ಇನ್ ಇಯರ್ಸ್ನ ನಾವು ಬಳಸ್ತೀವಿ. ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂತೆ ಬೈಯನ್ನು ನಾವು ಯಾವಾಗ ಬಳಸ್ತೀವಿ ಅಂದರೆ ಕಾರು, ಪ್ಲೇನು, ಟ್ರೈನು, ಬೋಟು. ಅಂದರೆ ಯಾವುದರಿಂದ ಆಯಿತು ಆ ಕೆಲಸ, ಯಾವುದರಿಂದ ಆಯಿತು, ಮೋಡ್ ಆಫ್ ದಿ ಟ್ರಾನ್ಸ್ಪೋರ್ಟು, ಅದು ಹೇಗೆ ಆಯಿತು ಅನ್ನೋದಕ್ಕೆ ನಾವು ಸಂಬಂಧಪಟ್ಟಂತೆ ಬೈ ಅಂತಲೇ ಬಳಸ್ತೀವಿ. ಬೈ ಕಾರ್, ಬೈ ಪ್ಲೇನ್, ಬೈ ಟ್ರೈನ್, ಬೈ ಬೋಟು. ಲೊಕೇಶನ್ಗೆ ಸಂಬಂಧಪಟ್ಟಂತೆ ಹತ್ತಿರ ಇದ್ದಂಥ ವಸ್ತುಗಳು ಅಥವಾ ದೂರ ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ಬಳಸ್ತೀವಿ. ಓಕೆ, ಕ್ಲೋಸ್ಡ್ ಬೈ, ನಿಯರ್ ಬೈ. ಟೈಮ್ಗೆ ಸಂಬಂಧಪಟ್ಟಂತೆ ಟೈಮ್ ಎಂಡ್ ಆಗೋ ಸಂದರ್ಭದಲ್ಲಿ ನಾವು ಅದನ್ನು ಮಾಡ್ತೀವಿ, ಏನೋ ಎಂಡ್ ಟೈಮ್ ಅಂತ. ಇವಿಷ್ಟು ಬೇಸಿಕ್ ಸೂತ್ರಗಳು. ಇವನ್ನು ನೀವು ತಿಳ್ಕೊಂಬಿಟ್ರೆ ಮ್ಯಾಕ್ಸಿಮಮ್ಮು ನಾವು ಅಟೆಂಡ್ ಮಾಡ್ಬೋದು. ಓಕೆ, ನಾವು ಮುಂಚೆ ಹಲವಾರು ಉದಾಹರಣೆಗಳಿಗೂ ಅದರಲ್ಲಿ ಇನ್ನು, ಅಟ್ಟು, ಆನು, ಬೈ, ಫಾರ್ ಮತ್ತು ಟು, ಆರು ಇವು ಪ್ರಿಪೋಸಿಷನ್ ಅಂತ ಕರಿತೀವಿ.
ದಿ ನೌನ್ಸ್ ದಟ್ ಕಮ್ ಆಫ್ಟರ್ ದೆಮ್ ಆರ್ ಕಾಲ್ಡ್ ದೇರ್ ಆಬ್ಜೆಕ್ಟ್ಸ್. ನೋಡಿ ಇಲ್ಲಿ ಆಬ್ಜೆಕ್ಟ್ಸ್ ಯಾವುದು, ಯಾವ ಪ್ರಿಪೋಸಿಷನ್ ಏನು ಬರುತ್ತೆ. ಓಕೆ, ಈಗ ನೋಡಿ ವಿ ಮೆಟ್ ಅಟ್ ನೈಟ್ ಅಂತ ಇದೆ. ಓಕೆ, ಏನಂತ ಇದೆ, ವಿ ಮೆಟ್ ಅಟ್ ನೈಟ್ ಅಂತ ಇರುತ್ತೆ. ಈ ನೈಟನ್ನೇ ನಾವು ಏನೋ ಇದು ನೌನ್ ಅಂತ ಅಂದ್ಕೊಳ್ಳಿ. ಓಕೆ, ಅಟ್ ಅನ್ನೋದೇನೋ ಪ್ರಿಪೋಸಿಷನ್ನು. ಈ ಪ್ರಿಪೋಸಿಷನ್ ಆದಮೇಲೆ ಬರುವಂತಹ ನೌನನ್ನು ನಾವೇನಂತ ಕರಿತೀವಿ, ಆಬ್ಜೆಕ್ಟ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಲ್ಲ. ಅಂದರೆ ಈ ಪ್ರಿಪೋಸಿಷನ್ನು ಆಬ್ಜೆಕ್ಟ್ ಹಿಂದೆ ಬರುತ್ತೆ. ಅರ್ಥ ಆಯ್ತಲ್ಲ. ಪ್ರಿಪೋಸಿಷನ್ ಆಬ್ಜೆಕ್ಟ್ ಅಂದರೆ ಒಂದು ಉದ್ದೇಶ ಅಂತ. ಓಕೆ, ಯಾವ ಉದ್ದೇಶಕ್ಕೆ ನಾವು ಅದನ್ನು ಬಳಕೆ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಇಂಪಾರ್ಟೆಂಟು. ಅದನ್ನು ಯಾವ ಉದ್ದೇಶಕ್ಕೋಸ್ಕರ ನಾವು ಅದನ್ನು ಬಳಸ್ತಾ ಇದ್ದೀವಿ ಅನ್ನೋದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಅಂದರೆ ಇದು ಏನು ಮೇಯ್ನಾಗಿ ಡೈರೆಕ್ಷನ್ನ ತೋರಿಸುತ್ತೆ, ಮೆಥಡ್ನ ತೋರಿಸುತ್ತೆ, ಟೈಮ್ನ ತೋರಿಸುತ್ತೆ, ಪ್ಲೇಸನ್ನು ತೋರಿಸುತ್ತೆ, ಸೋರ್ಸನ್ನು ತೋರಿಸುತ್ತೆ. ಯಾವುದು ಪ್ರಿಪೋಸಿಷನು ಇವಿಷ್ಟನ್ನು ಕೂಡ ಒಳಗೊಂಡಿದೆ. ಯಾವುದು ಡೈರೆಕ್ಷನ್ನು, ಮೆಥಡು, ಟೈಮು, ಪ್ಲೇಸು, ಸೋರ್ಸು ಇವನ್ನು ಕೂಡ ಇದು ಒಳಗೊಂಡಿದೆ. ಓಕೆ, ಅಬೌಟ್ ಟು, ಅಬೋವ್, ಅಕ್ರಾಸ್, ಆಫ್ಟರ್, ಎಗೇನ್ಸ್ಟ್, ಅಲಾಂಗ್, ಅಮಾಂಗ್, ಅರೌಂಡ್, ಅಟ್, ಬಿಫೋರ್, ಬಿಫೈಂಡ್, ಬಿಲೋ, ಬಿನೀತ್, ಬಿಸೈಡ್, ಬಿಟ್ವೀನ್, ಬೈ, ಡೌನ್, ಡೂರಿಂಗ್, ಎಕ್ಸೆಪ್ಟ್, ಫಾರ್, ಫ್ರಮ್, ಇನ್ ಫ್ರಂಟ್, ಓಕೆ, ಇನ್ಸೈಡ್, ಇನ್ಸ್ಟೆಡ್ ಆಫ್, ಇಂಟು, ಲೈಕ್, ನಿಯರ್ ಆಫ್, OFF, ಡಬಲ್ ಆಫ್, ಆನ್ ಟು, ಆನ್ ಟಾಪ್ ಆಫ್, ಔಟ್ ಆಫ್, ಔಟ್ಸೈಡ್, ಓವರ್, ಫಾಸ್ಟ್, ಸಿನ್ಸ್, ಥ್ರೂ, ಟು, ಟುವರ್ಡ್ಸ್, ಎಕ್ಸೆಟ್ರಾ. ನೋಡಿ ಎಷ್ಟು ಪದಗಳು. ಈ ಪ್ರಿಪೋಸಿಷನ್ಸ್ಗಳು ಅರ್ಧ ನೀವು ಈ ಪ್ರಿಪೋಸಿಷನ್ಗಳ ಬಗ್ಗೆ ತಿಳ್ಕೊಂಬಿಟ್ರೆ ಮಿಕ್ಕಿದ ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಬೋದು. ಅಷ್ಟರ ಮಟ್ಟಿಗೆ ಈ ಪ್ರಿಪೋಸಿಷನ್ಸ್ಗಳು ಇದ್ದಾವೆ. ಓಕೆ ಓಕೆ ಅರ್ಥ ಆಯ್ತಲ್ಲ. ಅದನ್ನು ಆಬ್ಜೆಕ್ಟ್ ಅಂತ ಕರಿತೀವಿ. ದಿ ನೌನ್ ದಟ್ ಕಮ್ ಆಫ್ಟರ್ ದೆಮ್ ಆರ್ ಕಾಲ್ಡ್ ದೇರ್ ಆಬ್ಜೆಕ್ಟ್ಸ್. ದಸ್ ಹೋಪ್ ಇಸ್ ದಿ ಆಬ್ಜೆಕ್ಟ್ ಆಫ್ ಇನ್. ಓಕೆ, ಇಲ್ಲಿ ಹೋಪ್ ಅಂತ ಯಾವುದೋ ಬಂತಲ್ವಾ. ಹಿ ವರ್ಕ್ಸ್ ಹಾರ್ಡ್ ಇನ್ ದಿ ಹೋಪ್ ಆಫ್ ಸ್ಟ್ಯಾಂಡಿಂಗ್ ಫಸ್ಟ್ ಅಂತ ಇದೆಯಲ್ಲ, ಇಲ್ಲಿ ಹೋಪನ್ನು ಏನಂತ ಕರಿತೀವಿ, ಇನ್ನನ್ನು ಆಬ್ಜೆಕ್ಟ್ ಅಂತ ಕರಿತೀವಿ. ಅದೇ ರೀತಿ ನಾವು ಯಾವುದೋ ಹೋಮ್ ಅಂತ ಏನೋ ಬಳಸ್ತೋ, ವಿ ಸ್ಟೇ ಅಟ್ ಹೋಮ್ ಡ್ಯೂರಿಂಗ್ ದಿ ಹಾಲಿಡೇಸ್ ಅಂತ, ಇಲ್ಲಿ ಹೋಮು ಆಬ್ಜೆಕ್ಟ್ ಆಫ್ ಅಟ್ ಅಂತ ನಾವು ಕರಿತೀವಿ. ಓಕೆ, ಮೇಯ್ನಾಗಿ ಮುಖ್ಯವಾಗಿ ಪ್ರಿಪೋಸಿಷನ್ನು ನಾನು ಆಗಲೇ ಹೇಳ್ದೇನೆ, ಇಂಡಿಕೇಶನ್ ಆಫ್ ಟೈಮ್, ಇಂಡಿಕೇಶನ್ ಆಫ್ ಪ್ಲೇಸ್, ಅಂದರೆ ಯಾವ ಪೊಸಿಷನ್ನು. ಓಕೆ, ಆ್ಯಸ್ ಅಟ್ ದ ಪಾರ್ಟ್ ಆಫ್ ದಿ ವರ್ಬ್. ಓಕೆ, ಒಂದು ಕ್ರಿಯಾಪದದ ಒಂದು ಪಾರ್ಟ್ ಆಗಿ ಕೂಡ ಬರುತ್ತೆ, ಅಡ್ಜೆಕ್ಟಿವ್ ಪಾರ್ಟ್ ಆಗಿ ಕೂಡ ಬರುತ್ತೆ, ಒಂದು ನೌನ್ನ ಪಾರ್ಟ್ ಆಗಿ ಕೂಡ ಇದು ಬರುತ್ತೆ. ಓಕೆ, ಈ ಟೈಮ್ಗೆ ಸಂಬಂಧಪಟ್ಟಂತೆ ನಾವು ಆಗಲೇ ನೋಡಿಕೊಂಡು ಮತ್ತು ಇನ್ನೊಂದು ಸರಿ ನಾವು ನೋಡೋಣ. ಟೈಮ್ ಈಸ್ ಇಂಡಿಕೇಟೆಡ್ ಮೇನ್ಲಿ ಬೈ ಅಟ್, ಆನ್, ಇನ್, ಡೂರಿಂಗ್, ಬೈ ಆ್ಯಂಡ್ ಫಾರ್. ಅಟ್ ಅನ್ನೋದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ, ಅಟ್ ಈಸ್ ಯೂಸ್ಡ್ ಫಾರ್ ಎ ಪಾಯಿಂಟ್ ಇನ್ ಟೈಮ್. ನಾನು ಆಗಲೇ ಹೇಳಿದೆ, ವಿ ಶಲ್ ಮೀಟ್ ಎಟ್ 6 o'clock. ಓಕೆ, ಪರ್ಟಿಕ್ಯುಲರ್ ಆಗಿ ಟೈಮ್ ಇರಬೇಕು, ಆವಾಗ ನಾವು ಬಳಸ್ತೀವಿ. ಹಿ ಕೇಮ್ ಅಟ್ ಮಿಡ್ ನೈಟ್, ಪರ್ಟಿಕ್ಯುಲರ್ ಟೈಮ್. ಸಿಮಿಲರ್ಲಿ ಅಟ್ ಡೌನ್ ಅಂತ ಕರಿತೀವಿ, ಅಟ್ ಸನ್ಸೆಟ್, ಅಟ್ ದಿ ಎಂಡ್, ಅಟ್ ದಿ ಬಿಗಿನಿಂಗ್, ಈ ರೀತಿಯ ಪದಗಳನ್ನು ನಾವು ಇಲ್ಲಿ ಬಳಸ್ಕೊಳ್ತೀವಿ. ಓಕೆ, ಮತ್ತು ಬಿಫೋರ್ ಫೆಸ್ಟಿವಲ್. ಓಕೆ, ಫೆಸ್ಟಿವಲ್ ಹೆಸರುಗಳಿಗಿಂತ ಮುಂಚೆ ಬಂದಂಥ ಸಂದರ್ಭದಲ್ಲೂ ನಾವು ಅಟ್ಟನ್ನು ಬಳಸ್ತೀವಿ. ವಿ ಹ್ಯಾವ್ ಎ ಹಾಲಿಡೇ ಅಟ್ ದಿವಾಳಿ. ಸಿಮಿಲರ್ಲಿ ಅಟ್ ಹೋಳಿ, ಅಟ್ ಕ್ರಿಸ್ಮಸ್, ಅಟ್ ನ್ಯೂ ಇಯರ್. ಆದರೆ ಪರ್ಟಿಕ್ಯುಲರ್ ಡೇ ಬಂದಂಥ ಸಂದರ್ಭದಲ್ಲಿ ನಾವೇನು ಆನ್ ಕ್ರಿಸ್ಮಸ್ ಡೇ ಅಂತ ಬರುತ್ತೆ, ಆದರೆ ಇಲ್ಲಿ ಅಟ್ ಕ್ರಿಸ್ಮಸ್ ಅಂತ ಬರುತ್ತೆ. ನಾವು ಅದನ್ನೇ ತಾನೇ ಆವಾಗಲೇ ಮಾತಾಡಿದ್ದು. ಇದು ಫೆಸ್ಟಿವಲ್ಗೆ ಸಂಬಂಧಪಟ್ಟಂತೆ. ಆನನ್ನು ಮತ್ತಿನ್ನೊಂದು ಸರಿ ನೋಡೋಣ. ಆನ್ ಈಸ್ ಯೂಸ್ಡ್ ಫಾರ್ ಎ ಪರ್ಟಿಕ್ಯುಲರ್ ಡೇ ವೆದರ್ ಇಟ್ ಈಸ್ ಎ ಡೇಟ್. ಎಕ್ಸಾಂಪಲ್ 5th June, 5th February, ಅಥವಾ ಎ ಡೇ ಮಂಡೇ ಇರ್ಬೋದು, ಅಥವಾ ಸ್ಪೆಷಲ್ ಡೇ ಇನ್ ಎ ಇಯರ್, ದಿವಾಳಿ ಡೇ. ನಾನು ಆಗಲೇ ಹೇಳಿದೆ ನೋಡಿ ಇಲ್ಲಿ ಫೆಸ್ಟಿವಲ್ ಕ್ರಿಸ್ಮಸ್, ಅಟ್ ಕ್ರಿಸ್ಮಸ್ ಅಂತ ಬರಿತೀವಿ. ಬರೀ ಕ್ರಿಸ್ಮಸ್ ಇದ್ದರೆ ಅಟ್, ಕ್ರಿಸ್ಮಸ್ ಡೇ ಇದ್ದರೆ ಆನ್. ಓಕೆ, ಪರ್ಟಿಕ್ಯುಲರ್ ಡೇ. ಓಕೆ, ಐ ವಿಲ್ ಕಮ್ ಆನ್ ಯುವರ್ ಬರ್ತ್ಡೇ. ಕಮ್ ಆನ್ ಯುವರ್ ಬರ್ತ್ಡೇ ಪರ್ಟಿಕ್ಯುಲರ್ ಆಗಿರಬೇಕು. ದೇ ಗೋ ಟು ಚರ್ಚ್ ಆನ್ ಸಂಡೇ. ಯಾವುದೋ ದಿನ ಅಥವಾ ತಿಂಗಳು ಅಥವಾ ವರ್ಷ ಅಥವಾ ಪರ್ಟಿಕ್ಯುಲರ್ ಡೇ ಇದ್ದಂಥ ಸಂದರ್ಭದಲ್ಲಿ ಆನನ್ನು ನಾವು ಬಳಸ್ತೀವಿ.
ಆನ್ ಈಸ್ ಯೂಸ್ಡ್ ಫಾರ್ ಎ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ಸಚ್ ಡೇಸ್ ಆ್ಯಸ್ ಡಿಸ್ಕ್ರೈಬ್ಡ್ ಎಬೋವ್. ಐ ವಿಲ್ ಕಮ್ ಆನ್ ದಿ ನೈಟ್ ಆಫ್ 10th July. ಓಕೆ, ಆನ್ ಫ್ರೈಡೇ ಆಫ್ಟರ್ನೂನ್. ಓಕೆ ನೋಡಿ, ಪರ್ಟಿಕ್ಯುಲರ ಡೇಟ್ ಹೇಳಿದ್ನಲ್ಲ, ಆ ಪರ್ಟಿಕ್ಯುಲರ್ ಡೇಟ್ ಆದಮೇಲೆ ಅದನ್ನು ಡಿಸ್ಕ್ರೈಬ್ ಮಾಡೋದಕ್ಕೋಸ್ಕರ ಏನು ಫ್ರೈಡೇ ಅಂತಾರೆ, ಫ್ರೈಡೇ ಆಫ್ಟರ್ನೂನು. ಓಕೆ, ನೈಟ್ ಆಫ್ 10th July, 10th July ನೈಟು, ರಾತ್ರಿ ಬರ್ತೀನಿ ಅಂಥ ಸಂದರ್ಭದಲ್ಲೂ ನಾವು ಆನನ್ನು ಬಳಸ್ತೀನಿ. ಐ ವಿಲ್ ಕಮ್ ಆನ್ ದಿ ನೈಟ್ ಆಫ್ 10th July, ವಿ ವಿಲ್ ಮೀಟ್ ಆನ್ ಫ್ರೈಡೇ ಆಫ್ಟರ್ನೂನ್. ಅದು ಅಂಥ ಸಂದರ್ಭದಲ್ಲೂ ನಾವು ಆನನ್ನು ಬಳಸ್ತೀವಿ. ಇನ್ನನ್ನು ಯಾವಾಗ ಬಳಸ್ತೀವಿ? ನಾನು ಆಗಲೇ ಹೇಳಿದೆ, ಕಾರ್, ಇನ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ನಾವು ಅದನ್ನು ಬಳಸ್ತೀವಿ. ಇನ್ ಈಸ್ ಯೂಸ್ಡ್ ಬಿಫೋರ್ ಎ ಪೀರಿಯಡ್ ಆಫ್ ಟೈಮ್ ಇನ್ ದಿ ವಿಂಟರ್, ಇನ್ ಜುಲೈ, ಇನ್ ದಿ ಇಯರ್ 2005, ಇನ್ ದಿ ಮಾರ್ನಿಂಗ್, ಇನ್ ದಿ ಈವ್ನಿಂಗ್. ಓಕೆ, ಅಂದರೆ ಪರ್ಟಿಕ್ಯುಲರ್ ಫಿಕ್ಸ್ಡ್ ಡೇಟ್ ಇದ್ದಂಥ ಸಂದರ್ಭದಲ್ಲಿ ನಾವು ಇನ್ನನ್ನು ಬಳಸ್ತೀವಿ. ಅಂದರೆ ಲಾಂಗ್ ಡ್ಯೂರೇಷನು, ವೀಕ್ಸು ಮತ್ತು ಮಂತ್ಸು, ಇಯರ್ಸು ತುಂಬ ಜಾಸ್ತಿ ಬರಬೇಕು, ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಬಳಸ್ತೀವಿ. 2005. ಓಕೆ, ಇನ್ 2005 ಅಂದ್ರೇನು? ವರ್ಷ, ಲಾಂಗೆಸ್ಟ್ ಡ್ಯೂರೇಷನು. ಇನ್ ವಿಂಟರ್ ಸೀಸನ್, ಅದು ಕೂಡ ಲಾಂಗೆಸ್ಟ್ ಡ್ಯೂರೇಷನು. ಐ ಫಸ್ಟ್ ಮೆಟ್ ಹಿಮ್ ಇನ್ 2005. ಯಾವಾಗ ಭೇಟಿಯಾಗಿದ್ದು? 2005ನಲ್ಲಿ. ಕ್ರಿಕೆಟ್ ಈಸ್ ಪ್ಲೇಡ್ ಇನ್ ಇಂಡಿಯಾ ಇನ್ ವಿಂಟರ್. ಯಾವಾಗ ಆಡಿದ್ದು? ವಿಂಟರ್. ಓಕೆ, ಅದು ಅಲ್ಲದೆ ಇನ್ ಈಸ್ ಆಲ್ಸೋ ಯೂಸ್ಡ್ ಟು ಶೋ ದಿ ಟೋಟಲ್ ಲೆಂತ್ ಆಫ್ ದಿ ಟೈಮ್ ಟೇಕನ್ ಟು ಕಂಪ್ಲೀಟ್ ಆ್ಯನ್ ಆ್ಯಕ್ಟಿವಿಟಿ ಆರ್ ಆಪ್ರೇಷನ್. ಯಾವುದೋ ಒಂದು ಆ್ಯಕ್ಟಿವಿಟಿ ಅಥವಾ ಆಪ್ರೇಷನ್ನ ಕಂಪ್ಲೀಟ್ ಮಾಡೋದಕ್ಕೆ ತೆಗೆದುಕೊಂಡ ಟೈಮ್ನಲ್ಲೂ ಕೂಡ ನಾವು ಇನ್ನನ್ನು ಬಳಸ್ತೀವಿ. ಓಕೆ, ದಿ ಟ್ರೈನ್ ವಿಲ್ ಗೆಟ್ ಯು ಫ್ರಮ್ ಡೆಲ್ಲಿ ಟು ಚಂಡೀಗಢ ಇನ್ 4 hours. ಓಕೆ, ಅಂದರೆ ಯಾವುದೋ ಆ್ಯಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಆ ಟೈಮ್ನ ತಗೊಳುತ್ತೆ, ಅದನ್ನು ನಾವು ಇನ್ನಂತ ಕರಿತೀವಿ. ದಿಸ್ ಟ್ರೈನ್ ವಿಲ್ ಗೆಟ್ ಯು ಫ್ರಮ್ ಡೆಲ್ಲಿ ಟು ಚಂಡೀಗಢ ಇನ್ 4 hours. ಓಕೆ, ಅರ್ಥ ಆಯ್ತಲ್ಲ? ಇನ್ನೊಂದು ಡೂರಿಂಗ್ ಅನ್ನೋ ಒಂದು ಪದ ಇದೆ. ಆ ಡೂರಿಂಗ್ ಅನ್ನೋ ಪದ ಅಂದರೆ ವೆನ್ ಎನ್ ಆ್ಯಕ್ಷನ್ ಆರ್ ಎ ಸಿಚುವೇಶನ್ ಕಂಟಿನ್ಯೂಸ್ ಫಾರ್ ಸಮ್ ಟೈಮ್. ಅಂದರೆ ಯಾವುದೋ ಒಂದು ಕ್ರಿಯೆ ಒಂದು ಸಮಯದವರೆಗೆ ಕಂಟಿನ್ಯೂ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಡೂರಿಂಗ್ ಅನ್ನೋ ಪದವನ್ನು ನಾವು ಯೂಸ್ ಮಾಡ್ತೀವಿ. ಬಿಫೋರ್ ದ ಸ್ಪೆಸಿಫಿಕ್ ಪೀರಿಯಡ್, ಒಂದು ಸ್ಪೆಸಿಫಿಕ್ ಪೀರಿಯಡ್ಗಿಂತ ಮುಂಚೆ ನಾವು ಅದನ್ನು ಯೂಸ್ ಮಾಡ್ತೀವಿ. ಅಂದರೆ ಅದು ಕಂಪ್ಲೀಟ್ ಆಗ್ತಾ ಇರಬೇಕು. ವಿ ಎಂಜಾಯ್ಡ್ ಅವರ್ ಸೆಲ್ಫ್ ಡೂರಿಂಗ್ ದಿ ವೆಕೇಷನ್. ಓಕೆ, ಯಾವಾಗ? ಆ ವೆಕೇಷನ್ ಒಳಗಡೆ. ಪೀಪಲ್ ವರ್ಕ್ ಡೂರಿಂಗ್ ದಿ ಡೇ. ಯಾವಾಗ ಕೆಲಸ ಮಾಡ್ತಾರೆ ಅವರು? ಇಡೀ ಡೇ ಅಲ್ಲಿ ಅವರು ಕೆಲಸ ಮಾಡ್ತಾರೆ. ಡೂರಿಂಗ್ ದಿ ಡೇ, ದಿ ಎಂಜಾಯ್ಡ್ ಅವರ್ ಸೆಲ್ಫ್ ಡೂರಿಂಗ್ ದಿ ವೆಕೇಷನ್. ಇಟ್ ಮೀನ್ಸ್ ವೆನ್ ಅನ್ ಆ್ಯಕ್ಷನ್ ಆರ್ ಎ ಸಿಚುವೇಶನ್ ಕಂಟಿನ್ಯೂಸ್ ಫಾರ್ ಎ ಸಮ್ ಟೈಮ್. ಒಂದಷ್ಟು ಅದು ಕಂಟಿನ್ಯೂ ಆಗಬೇಕು. ಬೈನ ಕೂಡ ನಾನು ಆಗಲೇ ಹೇಳಿದೆ, ಬೈ ಇಸ್ ಯೂಸ್ಡ್ ಟು ಡಿನೋಟ್ ದಿ ಅಲ್ಟಿಮೇಟ್ ಪಾಯಿಂಟ್ ಬೈ ವಿಚ್ ಸಮಥಿಂಗ್ ವಾಸ್ ಆರ್ ಆನ್ ಇಸ್ ಟು ಬಿ ಕಂಪ್ಲೀಟೆಡ್. ಅಂದರೆ ಎಂಡ್ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ನಾವು ಬೈನ ಯೂಸ್ ಮಾಡ್ತೀವಿ. ಜೊತೆಗೆ ಯಾವ ಮೋಡಿಂದ ಬಂದಿದ್ದೀವಿ ಅನ್ನೋದಕ್ಕೆ ಬೈನ ಯೂಸ್ ಮಾಡ್ತೀವಿ. ಜೊತೆಗೆ ಹತ್ತಿರ ಇದ್ದಾರಾ ಅಥವಾ ದೂರ ಇದ್ದಾರಾ ಅನ್ನೋದಕ್ಕೆ ಬೈನ ಯೂಸ್ ಮಾಡ್ತೀವಿ. ಐ ಹ್ಯಾವ್ ಟು ಕಂಪ್ಲೀಟ್ ದಿ ವರ್ಕ್ ಬೈ ಮಂಡೇ. ಯಾವಾಗ ನಾವು ಕಂಪ್ಲೀಟ್ ಮಾಡ್ತೀವಿ? ಎಂಡ್ ಆಗಿಬಿಡಬೇಕು, ಬೈ ಮಂಡೇ. ಓಕೆ, ದಿ ಅಪ್ಲಿಕೇಶನ್ ಶುಡ್ ರೀಚ್ ಬೈ 14th February. ಟಾರ್ಗೆಟ್ ಎಷ್ಟು? ಬೈ 14th February. ಬೈ ಈಸ್ ಯೂಸ್ಡ್ ವಿತ್ ಡೇ ಆ್ಯಂಡ್ ನೈಟ್ ವೇರ್ ಇಟ್ ಮೀನ್ಸ್ ಡೂರಿಂಗ್. ಓಕೆ, ಹಿ ಟ್ರಾವೆಲ್ಡ್ ಬೈ ಡೇ ಆ್ಯಂಡ್ ಸ್ಲೆಪ್ಟ್ ಬೈ ನೈಟ್. ಓಕೆ, ಅಂದರೆ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತೀವಲ್ಲ, ಬೈ ಈಸ್ ಯೂಸ್ಡ್ ವಿತ್ ಡೇ ಆ್ಯಂಡ್ ನೈಟ್ ವೇರ್ ಇಟ್ ಮೀನ್ಸ್ ಡೂರಿಂಗ್. ಅಂದರೆ ಡೂರಿಂಗ್ ಅಂತ ಅರ್ಥ ಬರುತ್ತಲ್ಲ, ಅಂಥ ಸಂದರ್ಭದಲ್ಲಿ ನಾವು ಬೈನ ಯೂಸ್ ಮಾಡ್ತೀವಿ. ಹಿ ಟ್ರಾವೆಲ್ಡ್ ಬೈ ಡೇ ಆ್ಯಂಡ್ ಸ್ಲೆಪ್ಟ್ ಬೈ ನೈಟ್. ಯಾವಾಗ ಅವನು ಇಡೀ ದಿನ ಟ್ರಾವೆಲ್ ಮಾಡ್ತಾನೆ ಮತ್ತು ರಾತ್ರಿ ನಿದ್ದೆ ಮಾಡ್ತಾನೆ. ಓಕೆ, ಫಾರ್ ಅನ್ನೋಂಥ ಒಂದು ಪದನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಫಾರ್ ಈಸ್ ಯೂಸ್ಡ್ ಬಿಫೋರ್ ಎ ಟೈಮ್ ಪ್ರೇಸ್ ಟು ಡಿನೋಟ್ ದಟ್ ಸೋ ಮಚ್ ಟೈಮ್ ಹ್ಯಾಸ್ ಪಾಸ್ಡ್ ಡೂರಿಂಗ್ ವಿಚ್ ಆನ್ ಆ್ಯಕ್ಷನ್ ಆರ್ ಎ ಸಿಚುವೇಶನ್ ಕಂಟಿನ್ಯೂಡ್. ಅರ್ಥ ಆಯ್ತಲ್ಲ? ಅಂದರೆ ಒಂದು ಸಮಯದ ಪ್ರೇಸನ್ನ ನಾವು ಮೆನ್ಷನ್ ಮಾಡೋದಕ್ಕಿಂತ ಮುಂಚೆ ನಾವು ಈ ಫಾರನ್ನು ಯೂಸ್ ಮಾಡ್ತೀವಿ. ಐ ಹ್ಯಾವ್ ನಾಟ್ ಸೀನ್ ಹಿಮ್ ಫಾರ್ 2 years. ಎಷ್ಟು ವರ್ಷದ ಒಳಗಡೆ ನಾವು ಆ ಸಮಯವನ್ನು ಪ್ರೇಸನ್ನು ಇದು ಮಾಡಿದ್ದೀವಿ? ಸೋ ಮಚ್ ಟೈಮ್ ಹ್ಯಾಸ್ ಪಾಸ್ಡ್ ಡೂರಿಂಗ್ ವಿಚ್ ಆ್ಯನ್ ಆಕ್ಷನ್ ಆರ್ ಎ ಸಿಚುವೇಶನ್ ಕಂಟಿನ್ಯೂಡ್. ಅಂದರೆ
ಆ ಕೆಲಸಗಳನ್ನು ಆಗೋದಕ್ಕೆ ತುಂಬ ಸಮಯ ತಗೊಳುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಫಾರನ್ನು ಯೂಸ್ ಮಾಡ್ತೀನಿ. ಯಾವುದೋ ಒಂದು ಕೆಲಸ ತುಂಬ ಟೈಮಿಂಗ್ ಹಿಡಿಯುತ್ತೆ, ಅಂಥ ಸಂದರ್ಭದಲ್ಲಿ ನಾವು ಫಾರನ್ನು ಯೂಸ್ ಮಾಡ್ತೀವಿ. ಐ ಹ್ಯಾವ್ ನಾಟ್ ಸೀನ್ ಹಿಮ್ ಫಾರ್ 2 ಇಯರ್ಸ್. 2 ಇಯರ್ಸು ನಾನು ಅವನನ್ನು ನೋಡಲಿಲ್ಲ. ವಿ ವೇಟೆಡ್ ಫಾರ್ ಆನ್ ಅವರ್ ಬಟ್ ಹಿ ಡಿಡ್ ನಾಟ್ ಟರ್ನ್ ಆಫ್. ಎಷ್ಟು ಕಾದೆ? 1 ಗಂಟೆವರೆಗೂ ಕಾದರೂ, ಆದರೂ ಕೂಡ ಅವನು ತಿರುಗು ನೋಡಲಿಲ್ಲ. ಓಕೆ, ಅರ್ಥ ಆಯ್ತಲ್ಲ? ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಡೋದಾದರೆ, ದಿ ಪ್ರಿಪೋಸಿಷನ್ಸ್ ಅಟ್, ಆನ್ ಆ್ಯಂಡ್ ಇನ್ ಆರ್ ನಾಟ್ ಯೂಸ್ಡ್ ಇಫ್ ದ ನೌನ್ ಗಿವಿಂಗ್ ಟೈಮ್ ಹ್ಯಾಸ್ ಆ್ಯನ್ ಅಡ್ಜೆಕ್ಟಿವ್ ವಿತ್ ಇಟ್. ಅಂದರೆ ಈ ಮೆಟ್ ಮೀ ಲಾಸ್ಟ್ ಸಂಡೇ. ಓಕೆ, ಅಡ್ಜೆಕ್ಟಿವ್ ಇದ್ದಂತಹ ಸಂದರ್ಭದಲ್ಲಿ ನಾವು ಅದನ್ನು ಬಳಸೋದಿಲ್ಲ. ದಿ ಪ್ರಿಪೋಸಿಷನ್ ಅಟ್, ಆನ್ ಆ್ಯಂಡ್ ಇನ್ ಆರ್ ನಾಟ್ ಯೂಸ್ಡ್ ಇಫ್ ದ ನೌನ್ ಗಿವಿಂಗ್ ಟೈಮ್ ಹ್ಯಾಸ್ ಆ್ಯನ್ ಅಡ್ಜೆಕ್ಟಿವ್ ವಿತ್ ಇನ್ ಇಟ್. ಓಕೆ, ನೌನು ಟೈಮನ್ನು ತೋರಿಸ್ಬೇಕು, ಆದರೆ ಅಡ್ಜೆಕ್ಟಿವ್ ಇದ್ದಂಥ ಸಂದರ್ಭದಲ್ಲಿ ಬಳಸಲ್ಲ. ನೋಡಿ, ಅದೇ ಪದ ನಾನು ಹಿ ಮೆಟ್ ಮೀ ಅಟ್, ಅಥವಾ ಇನ್ನೂ ಆನು ಏನಿಲ್ಲ, ಲಾಸ್ಟ್ ಸಂಡೇ ಅಂತ ಕೊಡ್ತಾರೆ. ಓಕೆ, ಇಲ್ಲಿ ಸಮಯ ಯಾವಾಗ? ಲಾಸ್ಟ್ ಸಂಡೇ. ಓಕೆ, ಹಿ ವಿಲ್ ಕಮ್ ಅಗೇನ್ ನೆಕ್ಸ್ಟ್ ದಿವಾಳಿ. ಹಿ ವಿಲ್ ಕಮ್ ಅಗೇನ್ ನೆಕ್ಸ್ಟ್ ದಿವಾಳಿ. ವಿ ಗೋ ಫಾರ್ ಎ ವಾಕ್ ಎವ್ರಿ ಮಾರ್ನಿಂಗ್. ಓಕೆ, ಐ ವಿಲ್ ಬಿ 20 ನೆಕ್ಸ್ಟ್ ಜೂನ್. ಓಕೆ, ಅಲ್ಲಿ ಏನೋ ಟೈಮ್ ಸಿಕ್ತು, 20 ವರ್ಷ ಆಯಿತು. ಎವ್ರಿ ಮಾರ್ನಿಂಗ್, ಪ್ರತಿದಿನ. ನೆಕ್ಸ್ಟ್, ಮುಂದಿನ ದಿವಾಳಿ. ಮತ್ತು ಎಸ್ಟರ್ಡೇ, ಟುಡೇ, ಟುಮಾರೋ ಡು ನಾಟ್ ಟೇಕ್ ಎ ಪ್ರಿಪೋಸಿಷನ್. ಎಸ್ಟರ್ಡೇ, ಟುಡೇ, ಟುಮಾರೋ ಇದ್ದರೆ ಅವು ಪ್ರಿಪೋಸಿಷನ್ನ ತೊಗೊಳ್ಳಲ್ಲ. ಐ ವಿಲ್ ಕಮ್ ಅಗೇನ್ ಟುಮಾರೋ. ಯು ಮೆಟ್ ಮೀ ಎಸ್ಟರ್ಡೇ. ನೀನು ನನ್ನನ್ನು ಭೇಟಿಯಾಗಿದ್ದೆ. ಹೀ ಈಸ್ ಅರೈವಿಂಗ್ ಟುಡೇ. ಓಕೆ, ಹೀ ಈಸ್ ಅರೈವಿಂಗ್ ಟುಡೇ. ಇವೆಲ್ಲವೂ ಕೂಡ ಒಂದಷ್ಟು ಪ್ರಿಪೋಸಿಷನ್ ಬಗೆಗೆ ನಿಮಗೆ ಮುಖ್ಯವಾದ ಮಾಹಿತಿ. ಹಲವಾರು ಪ್ರಿಪೋಸಿಷನ್ಗಳಿವೆ, ಅವನ್ನು ನಾವು ಬಳಸ್ತಾ ನಾವು ಅದನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ತುಂಬ ಪದಗಳನ್ನು ಪರಿಚಯ ನೀವು ಮಾಡ್ಕೊಳ್ಬೇಕಾಗತ್ತೆ. ಇವಿಷ್ಟು ಬೇಸಿಕ್ ಪ್ರಿಪೋಸಿಷನ್ ಬಗ್ಗೆ ನೀವು ತಿಳ್ಕೊಂಡ್ರೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಂಗ್ಲೀಷು ಯಾವತ್ತೂ ಕೂಡ ನಮಗೆ ಏನು ಒಂದು ಕಬ್ಬಿಣದ ಕಡಲೆ ಅಂತೂ ಖಂಡಿತ ಅಲ್ಲ, ಆದರೆ ಅದನ್ನು ಅರಿಯುವಂತಹ ಮನಸ್ಥಿತಿಯನ್ನು ನಾವು ಇಟ್ಕೊಳ್ಬೇಕು. ಆ ಮನಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ನಾವು ಎಂತಹ ಪ್ರಶ್ನೆಗಳನ್ನು ಬಂದರೂ ಕೂಡ ಅದನ್ನು ಫೇಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಪ್ರಾಕ್ಟೀಸ್. ಇಲ್ಲಿ ವೊಕಾಬ್ಯುಲರಿ ತುಂಬ ಪದಗಳು ಎ ಇಂದ ಝೆಡ್ವರೆಗೂ ನೀವೇನು ಮಾಡಬೇಕು ಅಂದರೆ, ಒಂದು ಪುಸ್ತಕವನ್ನು ತೆಗೆದುಕೊಂಡು ABCD ಅಂತ ಅದಕ್ಕೆ ಇಂಡೆಕ್ಸ್ಗಳನ್ನು ಕೊಡ್ಕೊಳ್ತಾ ಹೋಗಿ, ಆ ನಿಮಗೆ ಸಿಕ್ಕಂತಹ ಪದಗಳನ್ನು ಅಲ್ಲಿ ಬರ್ಕೊಳ್ತಾ ಹೋಗಿ. ಈಗ ಇವನ್ ಜನರಲ್ ನಾಲೆಡ್ಜ್ ಇರ್ಬೋದು ಅಥವಾ ಮ್ಯಾಥ್ಸ್ ಇರ್ಬೋದು, ಅಂತಹ ಸಂದರ್ಭದಲ್ಲೂ ಯಾಕೆಂದರೆ ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ನಲ್ಲಿ ಇರೋದರಿಂದ ನೀವು ಟ್ಯಾಕಲ್ ಮಾಡಬೇಕಾದ್ರೆ ನಿಮಗೆ ನಿಮ್ಮ ಪದ ಪರಿಚಯ ಇರಬೇಕು. ಪದ ಪರಿಚಯನೇ ಗೊತ್ತಾಗಲಿಲ್ಲ ಅಂದರೆ ನೀವು ಆ ಪ್ರಶ್ನೆಗೆ ಉತ್ತರಗಳನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ಬೋದು. ಮತ್ತು ನೀವು ಇನ್ನೂ ಒಂದು ಮಾಡ್ಬೋದು, ಕೆಲವು ಸಂದರ್ಭದಲ್ಲಿ ಹಿಂದಿಯ ಮೀನಿಂಗು ಕನ್ನಡಕ್ಕೆ ಸಮೀಪವಾಗಿರುತ್ತೆ. ಹಾಗಾಗಿ ಹಿಂದಿಯ ಕ್ವಶನ್ಗಳನ್ನು ಕೂಡ ನೋಡೋದ್ರಿಂದ ಇಂಗ್ಲೀಷ್ನ ಕ್ವಶನ್ಗಳು ಅರ್ಥ ಆಗೋ ಸಾಧ್ಯತೆ ಇರುತ್ತೆ. ಪರೀಕ್ಷಾ ಕೇಂದ್ರದಲ್ಲಿ ನಾನು ಹೇಳ್ತಾ ಇರೋವಂಥದ್ದು ಅಭಿಮಾನ ಬೇರೆ, ಆದರೆ ನಾವು ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸೋದು ಕೆಲವೊಂದು ಹಿಂದಿ ಪದಗಳು ಕನ್ನಡದ ಸಮೀಪದವಾಗಿ ಇರೋದ್ರಿಂದ ಹಿಂದಿಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ನಾನು ಹೇಳ್ದಂಗೆ ಈ ಪದಗಳನ್ನು ನೀವು ಪರಿಚಯ ಮಾಡಿಕೊಳ್ಬೇಕು. ಕಳೆದ ಒಂದು 10 ವರ್ಷಗಳ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸಿದರೆ ಖಂಡಿತ ನೀವು ಇದರಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಇನ್ನು ಟೈರ್ 2ನಲ್ಲಿ ನಿಮಗೆ ಏನು ಲೆಟರ್ ರೈಟಿಂಗ್ ಕೇಳ್ತಾರೆ, ಪ್ಯಾಸೇಜ್ಗಳು ಕೇಳ್ತಾರೆ ಅಷ್ಟೇ. ಅದನ್ನು ಕಲ್ತ್ಕೊಂಡ್ರೆ ಆಯಿತು. ಒಂದು ಪೇಜ್ A4 ಶೀಟು ಬರೆಯುವಂಥದ್ದು ಮಾಮೂಲಿ ಇರುವಂಥದ್ದು. ನಾವು ಅವುಗಳನ್ನೆಲ್ಲ ಉಚಿತವಾಗಿ ನಾವು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಯು ಶುಡ್ ಪ್ರಾಕ್ಟೀಸ್. ಓಕೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ನೀವು ಅದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಹೆಚ್ಚು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಿಮಗನ ಪೋಸ್ಟಲ್ ಟ್ರೈನಿಂಗ್ ಅಕಾಡೆಮಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಸ್ಟೂಡೆಂಟ್ ಆಗಿ ರಿಜಿಸ್ಟರ್ ಆಗಿ ಅಲ್ಲಿ ನಿಮ್ಮ ಸ್ಟೋರ್ಗೆ ಹೋದರೆ ನಿಮಗೆ ಬೇಕಾದಷ್ಟು ಅಧ್ಯಯನ ಸಾಮಗ್ರಿಗಳು ಸಿಗ್ತವೆ. ತುಂಬ ಕಡಿಮೆ ₹100, ₹200, ₹50 ನಿಮಗೆ ಅಲ್ಲಿ ಸಿಗ್ತವೆ. ತಗೊಂಡು ಪ್ರಾಕ್ಟೀಸ್ ಮಾಡಿ. ನಾವು ಯಾವುದೇ ಹಾರ್ಡ್ ಕಾಪಿಗಳನ್ನು ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಸಾಫ್ಟ್ ಕಾಪಿಗಳು ನಿಮ್ಮ ಆ್ಯಪ್ನಲ್ಲೇ ನೀವು ನೋಡಬೇಕಾಗುತ್ತೆ. ಅವೆಲ್ಲವನ್ನು ಕೂಡ ಆ್ಯಪ್ನಲ್ಲಿ ನೋಡಬೇಕಾಗುತ್ತೆ ಸಾಫ್ಟ್ ಕಾಪಿಗಳು. ಆಗಿ ನಿಮ್ಮ ಮೊಬೈಲ್ ಮೆಮೊರಿನ ಫುಲ್ಲು ಕಂಪ್ಲೀಟಾಗಿ ಏನೇನಿದೆ ಅನ್ವಾಂಟೆಡು ಅದನ್ನೆಲ್ಲ ಡಿಲೀಟ್ ಮಾಡಿಬಿಡಿ. ಒಂದು 3 ತಿಂಗಳು, ಮಾರ್ಚ್ಗೋ ಏಪ್ರಿಲ್ಗೋ ಪರೀಕ್ಷೆ ಇದೆಯಲ್ವಾ, ಒಂದು 3 ತಿಂಗಳು ಎಲ್ಲ ಡಿಲೀಟ್ ಮಾಡಿಬಿಡಿ. ಏನೇನೋ ನಾವು ವಾಟ್ಸಪ್ಪಲ್ಲಿ ಕೊಡ್ತೀವಿ ಅಥವಾ ಬೇರೆ ಮೂಲಗಳಿಂದ ನಿಮಗೆ ಮಾಹಿತಿಗಳು ಸಿಗುತ್ತೆ, ಎಲ್ಲ ಒಂದು ಫೋಲ್ಡ್ರ್ ಮಾಡಿ ನೀಟಾಗಿ ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ. A4 ಶೀಟ್ಗಳನ್ನ ತೊಗೊಳ್ಳಿ.
ನಿಮ್ಮ ಸಿಲೆಬಸ್ ಏನಿದೆ ಸಿಲೆಬಸ್ಗೆ ಪ್ರಕಾರವಾಗಿ ಸಪ್ರೇಟಾಗಿ ನೀವು ಡಿವೈಡ್ ಮಾಡ್ಕೊಳ್ತಾ ಹೋಗಿ. ಡಿವೈಡ್ ಮಾಡಿಕೊಂಡು ಅದರಲ್ಲಿ ಏನೇನು ಮಾಹಿತಿ ಸಿಗುತ್ತೆ ಅಲ್ಲನ್ನು ಪ್ಲೇಸ್ ಮಾಡ್ಕೊಳ್ತಾ ಹೋಗಿ. ಆವಾಗ ನಿಮಗೆ ಅಧ್ಯಯನ ಮಾಡೋಕ್ಕೆ ಈಸಿ ಆಗುತ್ತೆ. ಜೊತೆಗೆ ನೀವು ಎಷ್ಟು ಓದಿದ್ದೀರಾ, ಇನ್ನೂ ಎಷ್ಟು ಓದಬೇಕು ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ. ಓಕೆ, ಧನ್ಯವಾದಗಳು. ಮತ್ತೆ ಸಿಗೋಣ. ಎಲ್ಲ ಕನ್ನಡಿಗರಿಗೂ ಈ ಮಾಹಿತಿಗಳನ್ನು ತಿಳಿಸಿ. ಓಕೆ, ಒಂದಷ್ಟು ವಿಚಾರಗಳನ್ನು ಕಲಿಯುತ್ತಾ ಸಾಗೋಣ. ಓಕೆ, ಇಂಗ್ಲೀಷ್ ಅಂತ ಹೆದರೋದು ಬೇಡ. ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಎಲ್ಲ ಕನ್ನಡಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಬೇಕು ಅನ್ನೋದೇ ನನ್ನ ಉದ್ದೇಶ. ಮತ್ತು ನಾನು ಡಾಕ್ಟರ್ ಲಿಂಗೇಶ್ ಹುಣಸೂರು. ನಮಸ್ಕಾರ.